ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಡ್ಯಾಂ ಭರ್ತಿಯಾಗದಿದ್ರೂ ಕೂಡ ನೀರು ಬಿಡುತ್ತಿರುವುದಕ್ಕೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮಂಡ್ಯ ನಗರದ ವಿವಿ ಪ್ರತಿಮೆ ಬಳಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದು ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ರೈತರು ಧರಣಿಯನ್ನ ನಡೆಸಿದ್ರು. ಇನ್ನು ಡ್ಯಾಂನ ಹೊರ ಹರಿವಿನ ಪ್ರಮಾಣ ಹೆಚ್ಚಿಸಿದ ಅಧಿಕಾರಿಗಳು 1000 ಕ್ಯೂಸೆಕ್ಸ್ ಇದ್ದ ನೀರಿನ ಹೊರ ಹರಿವಿನ ಪ್ರಮಾಣವನ್ನ 2300 ಕ್ಯೂಸೆಕ್ಸ್ಗೆ ಹೆಚ್ಚಿಸಿದ್ದಾರೆ. ಹೀಗಾಗಿ ಹೊರ ಹರಿವಿನ ಪ್ರಮಾಣ ಹೆಚ್ಚಿಸಿರುವುದಕ್ಕೂ ಕೂಡ ರೈತರು ಗರಂ ಆಗಿದ್ದಾರೆ. ಇನ್ನು ಜಲಾಶಯ ತುಂಬುವ ಮೊದಲೇ ನದಿಗೆ ನೀರು ಬಿಡ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಕರವೇ ಪ್ರತಿಭಟನೆಯನ್ನ ನಡೆಸಿತು. ಇನ್ನು ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಕಬಿನಿ ಡ್ಯಾಂನಿಂದ ಬಿಡುಗಡೆಯಾಗ್ತಿದ್ದ ನೀರಿನ ಪ್ರಮಾಣವನ್ನ ಕಡಿತಗೊಳಿಸಿದ್ದಾರೆ. 5000 ಕ್ಯೂಸೆಕ್ ಬದಲು ಈಗ 500 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡ್ತಿದ್ದಾರೆ. ಸುಭಾಷ್ ಪವರ್ ಲಿಮಿಟೆಡ್ ಮೂಲಕ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಕೆಆರ್ಎಸ್ ಜಲಾಶಯದಿಂದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ನೀರಾವರಿ ನಿಗಮದ ಅಧಿಕಾರಿಗೆ ಜಿ ಮಾದೇಗೌಡರು ಕರೆ ಮಾಡಿ ಮಾತನಾಡಿದ್ದಾರೆ. ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಮಾದೇಗೌಡರು ಕರೆ ಮಾಡಿದ್ದಾರೆ. ಎಸ್ಇ ವಿಜಯ್ ಕುಮಾರ್ ಜೊತೆ ಫೋನ್ನಲ್ಲಿ ಮಾತುಕತೆಯನ್ನ ಕೂಡ ಮಾದೇಗೌಡರು ನಡೆಸಿದ್ದಾರೆ. ಕಾವೇರಿ ನೀರಾವರಿ ನಿಗಮದ ಎಸ್ಇ ಇವರು ಬೆಂಗಳೂರಿಗೆ ಕುಡಿಯೋಕೆ ನೀರು ಬಿಡ್ತೇವೆ, ತಮಿಳುನಾಡಿಗೆ ನೀರು ಬಿಟ್ಟರೆ ಜನ ನಿಮ್ಮನ್ನ ಓಡಾಡೋಕ್ಕೂ ಕೂಡ ಬಿಡೋದಿಲ್ಲ, ಕಾನೂನು ಎಲ್ಲ ಇದ್ರೆ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಹುಷಾರು, ಜನ ನಿಮ್ಮನ್ನೆಲ್ಲರನ್ನೂ ಕೂಡ ಒಡೆದು ಹಾಕ್ಬಿಡ್ತಾರೆ ಅಂತ ಹೇಳಿ ಅವರು ಹೇಳಿದ್ದಾರೆ.